ನಮಸ್ಕಾರ ಸ್ನೇಹಿತರೆ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ನಿಮ್ಮ ಒಂದು ಬೇಡಿಕೆ ಪ್ರಕಾರ ಒಂದು ಅಂಕದ ಪ್ರಶ್ನೆಗಳನ್ನು ಇವತ್ತು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳಿದ್ರಿ ಸರ್ 1 ಮಾರ್ಕ್ಸಿಂದ ಪ್ರಶ್ನೆಗಳನ್ನು ಬೇಕು ಅಂತ. ಇಲ್ಲಿ ನೋಡಿ ಸ್ನೇಹಿತರೆ, ಮೊದಲೇದಾಗಿ ಹೇಳಬೇಕು ಅಂದರೆ ಈ ಭಾಗದಲ್ಲಿ ಇದೇ ಪ್ರಶ್ನೆ ಬರುತ್ತೆ, ಹೀಗೆ ಬರುತ್ತೆ ಅಂತ ಹೇಳೋದು ಸ್ವಲ್ಪ ಕಠಿಣವಾಗಿದೆ. ಹಾಗಾಗಿ ಇಲ್ಲಿ ಸ್ವಲ್ಪ ಕ್ವಶನ್ಸ್ಗಳು ಜಾಸ್ತಿನೇ ಆಗುತ್ತೆ. ಒಂದು 75ರಿಂದ 76 ಪ್ರಶ್ನೆಗಳನ್ನು ಮಾಡಿದ್ದೀನಿ. ಅವುಗಳನ್ನು ನೀವು ಪೂರ್ತಿಯಾಗಿ ಓದಬೇಕಾಗತ್ತೆ. ಅವುಗಳನ್ನು ಓದ್ಕೊಂಡ್ರಂದರೆ ನಿಮಗೆ 5 ಮಾರ್ಕ್ಸು ಅದರಲ್ಲಿಂದೇ ಬರುತ್ತೆ, ಸರಿನಾ? ಹಾಗಾಗಿ ನೀವು ಇವುಗಳನ್ನು ನೋಡ್ಕೊಳ್ಬೇಕಾಗತ್ತೆ. ಎಲ್ಲೆಲ್ಲಿ ಯಾವ್ಯಾವ ಕ್ವಶನ್ಸು ಜಾಸ್ತಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೋಗ್ತೀನಲ್ಲ, ಅವುಗಳನ್ನು ನೀವು ಜಾಸ್ತಿ ಏನು ಮಾಡಿರಿ, ಅದನ್ನು ನೋಡಿಕೊಂಡು ನೆಕ್ಸ್ಟ್ ನಿಮ್ಮ ಇದರ ಒಳಗಡೆ ನೋಟ್ಸಲ್ಲಿ ಮತ್ತು ಇದರಲ್ಲಿದ್ದ ಅಲ್ಲಿ ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಆಮೇಲೆ ನೀವು ಅದನ್ನು ಜಾಸ್ತಿ ಫೋಕಸ್ ಮಾಡಿ ಓದ್ಕೊಳ್ಳಿ, ಸರಿನಾ? ಯಾವುದು ಅಷ್ಟಕ್ಕಷ್ಟೇ ಇರುತ್ತೆ, ಅದು ಒಂದು ಸಲ ಜಸ್ಟ್ ನೋಡಿದ್ರೆ ಸಾಕಾಗುತ್ತೆ, ಸರಿನಾ? ಹಾಗಾಗಿ 1 ಅಂಕದಲ್ಲಿ ನಾನು ಇಷ್ಟೇ ಓದಬೇಕು ಅಂತ ನಾನು ಕೊಡೋದಿಲ್ಲ. ಇವು ಆದಷ್ಟು ಎಲ್ಲ ಪ್ರಶ್ನೆಗಳನ್ನು ಆದಷ್ಟು ಕವರ್ ಮಾಡ್ಕೊಳ್ಳೇಬೇಕು ಅಂತ ನಾನು ನಿಮ್ಮ ಹತ್ರ ಅಪೀಲ್ ಮಾಡ್ಕೊಳ್ತಾ ಇದ್ದೀನಿ, ನೆನಪಿರಲಿ. ಹಾಗಾಗಿ ಲೇಟ್ ಮಾಡೋದು ಬೇಡ. ವಾರ್ಷಿಕ ಪರೀಕ್ಷೆ ಏನು ಎನ್ಯುವಲ್ ಎಕ್ಸಾಮ್ ನಡೀತಾ ಇದ್ದಾವ, ಇವಾಗ ಏನು ನಡೀತಾ ಇದೆ ಅದಕ್ಕೋಸ್ಕರ ಇರುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಮೇಲೆ ಚರ್ಚೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಾಚ್ ಮಾಡಿ. ಮತ್ತು ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಸೆಕೆಂಡ್ ಇಯರ್ಸ್, ನಿಮ್ಮ ಸೀನಿಯರ್ಸ್ ಇರ್ಬೋದು, ಓಕೆ, ನಿಮ್ಮ ಸ್ಟೂಡೆಂಟ್ಸ್ ಇರ್ಬೋದು, ಎಲ್ಲೆಲ್ಲಿ ಇರ್ತಾರೆ ದಯವಿಟ್ಟು ನಿಮ್ಮ ಯಾರಾದರೂ ರಿಲೇಟಿವ್ಸ್ ಇತ್ತು ಅಂದರೆ ಅವ್ರಿಗೂ ಕೂಡ ಹಾಕಿ, ದಯವಿಟ್ಟು ಹೆಲ್ಪ್ ಆಗುತ್ತೆ ಮಕ್ಕಳಿಗೆ, ಹೌದಾ? ಯಾಕಂದರೆ ರಿವೈಸ್ ಕ್ವಶನ್ ಬ್ಯಾಂಕ್ ಆಗಿರೋದ್ರಿಂದ ಏನೇನು ಬರುತ್ತೆ ಅಂತ ಮಕ್ಕಳಿಗೆ ಗೊತ್ತಿಲ್ಲ, ಗೊಂದಲ ಇದೆ. ಹಾಗಾಗಿ ಮಕ್ಕಳಿಗೆ ಆದಷ್ಟು ಒಂದಿಷ್ಟು ಕ್ಲಿಯರಿಟಿ ಕೊಡುವಂಥ ಒಂದು ಹಿನ್ನೆಲೆಯಲ್ಲಿ ನನ್ನ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮುಂದುವರೋಣ. ನೋಡಿ, ನಾನು ಮೊದಲೇ ಪ್ರಶ್ನೆಗೆ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ನು ಚೇಂಜ್ ಮಾಡಿದ್ದೀನಿ, ನಿಮಗೆ ಸ್ವಲ್ಪ ಅಟ್ರಾಕ್ಟಿವ್ ಅನಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಹೌದಾ? ಓಕೆ, ನೋಡಿ ಸ್ನೇಹಿತರೆ, ಮೊದಲೇ ಪ್ರಶ್ನೆ, ಆಯ್ಕೆ ಸಮಸ್ಯೆ ಏಕೆ ಉದ್ಭವಿಸುತ್ತದೆ? ಇದು ಭಾಳ ಸಲ ರಿಪೀಟ್ ಆಗಿದೆ, ಇದು ನೀವು ಓದ್ಕೊಳ್ಳೇಬೇಕು, ನೆನಪಿಟ್ಕೊಳ್ಳಿ. ಸಂಪನ್ಮೂಲಗಳು ಕೊರತೆಯಲ್ಲಿದ್ದು ಅವುಗಳು ಸ್ಪರ್ಧಾತ್ಮಕ ಅಥವಾ ಪರ್ಯಾಯ ಬಳಕೆಯನ್ನು ಹೊಂದಿರುವುದರಿಂದ ಆಯ್ಕೆ ಸಮಸ್ಯೆ ಉಂಟಾಗುತ್ತೆ, ಸರಿನಾ? ಎಸ್, ಅಲ್ಲಿ 2 ವರ್ಡನ್ನು ನಿಮ್ಮ ನೆನಪಿಟ್ಕೊಳ್ಳಿ. ಒಂದು ಸ್ಪರ್ಧಾತ್ಮಕ ಬಳಕೆ ಇದೆ ಮತ್ತು ಪರ್ಯಾಯ ಬಳಕೆಯನ್ನು ಹೊಂದಿರುವುದರಿಂದ ಇದು ಆಯ್ಕೆ ಸಮಸ್ಯೆ ಉದ್ಭವವಾಗುತ್ತೆ. ಇದು ಭಾಳ ಸಲ ಬಂದಿದೆ, ಬರ್ಬೋದು, ನಮ್ಮ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಮಾರುಕಟ್ಟೆ ಆರ್ಥಿಕತೆಗೆ ಒಂದು ಉದಾಹರಣೆ ಕೊಡಿ. ಭಾಳಷ್ಟು ಅದಾವ, UK, USA, ಅಮೇರಿಕ ಇವೆಲ್ಲ ಇದಾವ. ಅದರಲ್ಲಿ ಒಂದು ಬರೆದ್ರು ಸರಿ. ಉತ್ಪಾದನಾ ಸಾಧ್ಯತಾ ಗಣ ಏನೆಂದು ಅರ್ಥೈಸುವಿರಿ ಅಂತ ಕೇಳಿದ್ದಾನೆ. ಇದು ಆ್ಯಕ್ಚುಲಿ 2 ಅಂಕಕ್ಕಿತ್ತು, ಇದು 1 ಅಂಕಕ್ಕೆ ಮಾರ್ಪಾಡು ಮಾಡಿದ್ದಾರೆ. ಇರಲಿ, ಹೌದಾ? ಇರಲಿ, ಇವಾಗ ಇಂಥ ಕ್ವಶನ್ಸ್ಗಳು ಕೂಡ ಕೇಳುವಂಥ ಸಾಧ್ಯತೆಗಳು ಇರುತ್ತೆ, ಅದಕ್ಕೆ ನಾವು ನೋಡ್ಕೊಳ್ಬೇಕಾಗತ್ತೆ. ಲಭ್ಯವಿರುವ ಒಟ್ಟು ಸಂಪನ್ಮೂಲಗಳ ಒಟ್ಟು ಮೊತ್ತ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲಾಗುವ ಸರಕು ಮತ್ತು ಸೇವೆಗಳ ಸಾಧ್ಯತೆಗಳ ಸಂಯೋಜನೆಗಳ ಸಂಗ್ರಹವನ್ನು ಉತ್ಪಾದನಾ ಸಾಧ್ಯತೆ ಗಣ ಎಂದು ಕರಿತಾ ಇದ್ದೀವಿ, ಹೌದಾ? ಗಡಿ ಅಂತಂದರೆ ಬೇರೆ, ಗಣ ಅಂದರೆ ಬೇರೆ, ಸರಿನಾ? ಹಾಗಾಗಿ ಇಲ್ಲಿ ಗಣ ಅಂತ ಕೇಳಿರುವಂಥದ್ದು, ಹಾಗಾಗಿ ಇದನ್ನು ಆನ್ಸರ್ ಸರಿ ಹೊಂದುತ್ತೆ. ನೆಕ್ಸ್ಟ್ ನೋಡಿ, ಇದು ಇಂಪಾರ್ಟೆಂಟ್ ಆಗಿರೋದು, ಇದು ಈ ಸಲ ಬರುವಂಥ ಸಾಧ್ಯತೆಗಳು ತುಂಬ ಅನಿಸಿದೆ ನನಗೆ, ಯಾಕಂದರೆ ಹೊಸ ಕ್ವಶನ್ಸ್ ಇದೆ, ಥಿಯೋರಿಟಿಕಲ್ ಬೇಸ್ ಮೇಲೆ ಕೇಳಿದ್ದಾನೆ. ಹಾಗಾಗಿ ಉತ್ಪಾದನಾ ಸಾಧ್ಯತಾ ಗಡಿಯ ಕೆಳಗಿರುವ ಸಂಯೋಜನೆಯನ್ನು ಏನನ್ನು ಸೂಚಿಸುತ್ತದೆ? ನೋಡಿ ಸ್ನೇಹಿತರೆ, ಇದು ತುಂಬ ಇಂಪಾರ್ಟೆಂಟ್. ಅಂದರೆ ಒಂದು ಉತ್ಪಾದನಾ ಸಾಧ್ಯತೆ ಗಡಿ ಕಾನ್ಕೇವ್ ಟು ದಿ ಒರಿಜಿನ್ ಇರುತ್ತೆ ಅಲ್ಲ, ಅದು ಏನಾಗುತ್ತೆ ಅಂದರೆ ಕೆಳಗಡೆ ಇರುವಂಥ ಬಿಂದು ಏನು ಸೂಚಿಸ್ತಾ ಇದೆ ಅಂತ ಕೇಳ್ತಾ ಇದ್ದಾನೆ. ಹಾಗಾದರೆ ಅಲ್ಲೇನಾಗಿರ್ತದ, ನಮ್ಮ ಎಕಾನಮಿ ಒಳಗ ಸಂಪನ್ಮೂಲಗಳು ದಕ್ಷವಾಗಿ ನಾವು ಬಳಕೆ ಮಾಡಿಕೊಂಡಿಲ್ಲ ಅಂತ ಅರ್ಥ, ಅಪೂರ್ಣವಾಗಿ ಬಳಕೆಯಾಗಿದೆ ಅಂತ ಅರ್ಥ, ವ್ಯರ್ಥ ಬಳಕೆ ಅಂತ ಸೂಚಿಸುತ್ತೆ. ಹಾಗಾಗಿ ಈ 2 ವರ್ಡ್ಗಳನ್ನು ನೀವು ಅಲ್ಲಿ ಕೊಡಬೇಕಾಗತ್ತೆ. ನೆಕ್ಸ್ಟ್, ಸೂಕ್ಷ್ಮ ಅರ್ಥಶಾಸ್ತ್ರ ಅರ್ಥವನ್ನು ನೀಡಿ ಅಂತ ನೋಡಿ. ಆರ್ಥಿಕತೆಯ ಸಣ್ಣ ಸಣ್ಣ ಘಟಕಗಳ ಕುರಿತು ಕುಲಂಕುಷವಾಗಿ ಅಧ್ಯಯನ ಮಾಡುವಂಥದ್ದು ಅರ್ಥಶಾಸ್ತ್ರ. ಅದು ಯಾವುದು? ಸೂಕ್ಷ್ಮ ಅರ್ಥಶಾಸ್ತ್ರ. ಅದಕ್ಕೆ ಸುಮಾರು ಉದಾಹರಣೆಗಳನ್ನು ಇದಾವ, ನಾನು ಕೊಟ್ಟಿದ್ದೀನಿ, ನೋಡ್ಕೊಳ್ಬೇಡಿ. ನೆಕ್ಸ್ಟ್, ಸೀಮಾಂತ ತುಷ್ಟಿಗುಣದ ಅರ್ಥ, ಹೌದಾ? ನೋಡಿ, ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಈ ಪ್ರಶ್ನೆ. ಒಂದು ಸರಕಿನ ಹೆಚ್ಚುವರಿ ಘಟಕದ ಅನುಭೋಗದಿಂದಾಗಿ ಒಟ್ಟು ತುಷ್ಟಿಗುಣದಲ್ಲಾದ ಬದಲಾವಣೆಯನ್ನು ಸೀಮಾಂತ ತುಷ್ಟಿಗುಣ ಅಂದರೆ ಮೊದಲನೇ ವಸ್ತುವಿಗೂ ಮತ್ತು ಎರಡನೇ ವಸ್ತುವಿಗೂ ಆಗಿರುವಂಥ ಏನು ಎಷ್ಟು ಡಿಫ್ರೆನ್ಸ್ ಇದೆ ಅದನ್ನು ತೋರಿಸುತ್ತೆ, ಹೌದಾ? ಈಗ 4ನೇ ಒಂದು ವಸ್ತು ಇದೆ ಅಂತ ತಿಳ್ಕೊರಿ, ಅದಕ್ಕೊಂದು 28 ಆಗ್ತಾ ಇದೆ ತುಷ್ಟಿಗುಣ, ಒಟ್ಟು ತುಷ್ಟಿಗುಣ. ಮತ್ತು 5ನೇ ಒಂದು ವಸ್ತುವನ್ನು ತೊಗೊಂಡಾಗ ನಮಗೆ 30 ಆಗ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಅವಾಗ ನಾವೇನು ಮಾಡಬೇಕು? 5th ಮೈನಸ್ 4th ಮಾಡಬೇಕು, ಹೌದಾ? 4th ಮೈನಸ್ 5th ಮಾಡಬಾರ್ದು, ನೆನಪಿಟ್ಕೊಳ್ಳಿ. ಅವಾಗ 30 ಮೈನಸ್ 28 ಮಾಡಿದ್ರೆ 2. ಆ 2 ಸೀಮಾಂತ ತುಷ್ಟಿಗುಣ ಅಂತೇಳಿ ನಾವು ಅದನ್ನು ಹೇಳಬೇಕಾಗತ್ತೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಪ್ರಶ್ನೆ ಸಂಖ್ಯೆ 7. ಇದು ಏನಂತಂದರೆ ಪ್ರಾಬ್ಲಮೆಟಿಕ್ ಇದೆ, ಸೇಮ್ ಈಗ ಹೇಳ್ದಲ್ಲ ಅದೇ ಪ್ರಶ್ನೆ ಇದೆ ನೋಡಿ ಸ್ನೇಹಿತರೆ. ಆನ್ಸರ್ 2 ಬಂದಿದೆಯಲ್ಲ ಅದನ್ನೇ,
ಅದು ಸೊ ಕಿತ್ತಳೆ ಹಣ್ಣು ಅಂತ ಕೊಟ್ಟಿದ್ದಾನೆ, ಹಾಗಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಲ್ಲ. ಸೊ ಯಾವುದು ನ್ಯೂಮರಿಕಲ್ ಮೇಲೆ ಬಿದ್ದು ಸೊ ಚೇಂಜ್ ಆಗುತ್ತೆ, ಇರಲಿ ಪರವಾಗಿಲ್ಲ, ಏನು ಬಂದರೂ ಕೂಡ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ನೆಕ್ಸ್ಟ್ ಬಜೆಟ್ ರೇಖೆ ಎಂದರೇನು ಅಂತ. ಸೊ ಅನುಭೋಗಿ ತನ್ನ ಆದಾಯಕ್ಕೆ ಸಮಾನವಾದಂಥ ನಿರ್ದಿಷ್ಟ ಬೆಲೆ ಎರಡು ಸರಕುಗಳನ್ನು ಕೊಂಡುಕೊಳ್ಳಬಹುದಾದಂಥ ಸಂಯೋಜನೆಗಳ ರೇಖಾತ್ಮಕ ಚಿತ್ರವನ್ನು ಬಜೆಟ್ ರೇಖೆ ಎನ್ನುತ್ತೇವೆ. ಬಜೆಟ್ ರೇಖೆ ಅಂತಂದರೆ ಎಡದಿಂದ ಬಲಕ್ಕೆ ಏನು ಬರುತ್ತೆ ಅಲ್ಲ, ಸೊ ಅದು ಏನಾಗ್ತಾ ಇದೆ ಅಂದರೆ ನಮ್ಮ ಆದಾಯ ಅಂದರೆ ಅನುಭೋಗಿ ಆದಾಯ ಎಮ್ ಅನ್ನುವಂಥದ್ದು, ಹೌದಾ, ಅದು ಬಜೆಟಿಗೆ ಸೊ ಅದು ಏನಾಗಿರುತ್ತೆ ಸಮವಾಗಿರುತ್ತದೆ ಅಂತ ಅರ್ಥ. ನೆಕ್ಸ್ಟ್ MRS, ಇದು ಭಾಳ ಸಲ ಬಂದಿದೆ, ಸೊ ಹಾಗಾಗಿ ಬರುವಂಥ ಸಾಧ್ಯತೆ ತುಂಬ ಇರುತ್ತೆ. ಸೀಮಾಂತ ಬದಲಿಕೆ ದರ, ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಅಂತ ಕರಿತಾ ಇದ್ದೀವಿ ಇಂಗ್ಲೀಷ್ನಲ್ಲಿ. ಔದಾಸೀನ್ಯ ವಕ್ರರೇಖೆಯನ್ನು ಏನೆಂದು ಅರ್ಥೈಸುವಿರಿ ನೋಡಿ ಸ್ನೇಹಿತರೆ, ಹೌದಾ. ಸೊ ಸಮಾನ ತುಷ್ಟಿಗುಣ ನೀಡುವ ಎರಡು ಸರಕುಗಳು, ಅಲ್ಲಿ ವರ್ಡಲ್ಲಿ ಬರೆಯಿರಿ, ನಾನು ಅಂಕಿಗಳಲ್ಲೇ ತೊಗೊಂಡ್ಬಿಟ್ಟೆ ಅದು. ಸೊ ಈ ವರ್ಡಲ್ಲಿ ಬರ್ಕೊಳ್ಳಿ. ಎರಡು ಸರಕುಗಳು ವಿವಿಧ ಸಂಯೋಜನೆಗಳ ನಡುವೆ ಸೊ ಅನುಭೋಗಿಯ ಉದಾಸೀನ್ಯವಾಗಿದ್ದು, ಅಂದರೆ ಯಾವ್ದು ತಗೋಬೇಕು ಯಾವುದು ಬಿಡಬೇಕು ಅನ್ನೋಂಥದ್ದು ತಿಕ್ಕಾಟ ಇರುತ್ತೆ, ಮಾನಸಿಕ ಗೊಂದಲ ಇರುತ್ತೆ. ಆ ಮಾನಸಿಕ ಗೊಂದಲವನ್ನು ನಾವು ಇಲ್ಲಿ ಔದಾಸೀನ್ಯ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ, ಹೌದಾ. ಸೊ ಈ ಸಂಯೋಜನೆಗಳ ರೇಖಾತ್ಮಕ ಚಿತ್ರವನ್ನು ಔದಾಸೀನ್ಯ ವಕ್ರರೇಖೆ ಅಂತ ಕರಿತಾ ಇದ್ದೀವಿ. ಇದು ಥಿಯರಿಟಿಕಲ್ ಹೇಳಬೇಕಾದ್ರೆ ನಮ್ಮೆಲ್ಲ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ನೆಕ್ಸ್ಟ್ ಬೇಡಿಕೆ ಎಂದರೇನು ನೆನ್ಪಿಟ್ಕೊಳ್ಳಿ. ಸೊ ಇದನ್ನು ಕೂಡ ತುಂಬ ಸಲ ಬಂದಿದೆ, ಸೊ ಇರಲಿ ನೋಡ್ಕೊಳ್ಳಿ. ಒಂದು ನಿರ್ದಿಷ್ಟ ಸಮಯದಲ್ಲಿ ನೋಡಿ, ಸೊ ಮತ್ತು ನಿರ್ದಿಷ್ಟ ಬೆಲೆಯಲ್ಲಿ ಅನುಭೋಗಿಯು ಕೊಂಡುಕೊಳ್ಳಲು ಇಚ್ಛಿಸುವ ಪಾವತಿಸುವ ಸಾಮರ್ಥ್ಯವನ್ನು ಹೊಂದಿದ್ದು, ಸೊ ಅದನ್ನೇನಾಗಿರ್ತಾ ಇದೆ ಅಂದರೆ ಪ್ರಮಾಣ ಬೇಡಿಕೆ ಅಂತ ಕರಿತಾ ಇದ್ದೀವಿ. ಬೇಡಿಕೆ ಬಿಂಬಕ ಅಂತ. ಇಲ್ಲಿ ಬೇಡಿಕೆ ಬಿಂಬಕದಲ್ಲಿ ಏನಿದೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಬೆಲೆಗಳಲ್ಲಿನ ಕೊಂಡುಕೊಳ್ಳಲು ಬಯಸುವಂಥ ಒಂದು ನಿರ್ದಿಷ್ಟ ಪ್ರಮಾಣ ಇರುತ್ತೆ ಮತ್ತು ಅವನ ಆದರ್ಶ ಆಯ್ಕೆ ಇರುತ್ತೆ, ಹೌದಾ, ಅವನ ಒಲವು ಇರುತ್ತೆ. ಸೊ ಅವುಗಳ ನಡುವಿನ ಸಂಬಂಧವನ್ನು ತೋರಿಸುವಂಥದ್ದೇ ಬೇಡಿಕೆ ಬಿಂಬಕ ಅಂತ. ಸೊ ಇದನ್ನು ಕೂಡ ಹಾಗೆ ಇದೆ. ಸೊ ಎರಡು ಅನುಭೋಗಿಗಳಿದ್ದಾರೆ, ಇಬ್ಬರು, ಅವುಗಳನ್ನು ಇಕ್ವೇಷನ್ ಕೊಟ್ಟಿರ್ತಾನೆ, ಅವುಗಳನ್ನು ಪ್ಲಸ್ ಮಾಡಬೇಕು. ಸೊ ಪ್ಲಸ್ ಮಾಡಿದ್ರೆ ಅದು ಬಂದುಬಿಡುತ್ತೆ. ನೆಕ್ಸ್ಟ್ ಒಟ್ಟು ಉತ್ಪನ್ನ ಏನೆಂದು ಅರ್ಥೈಸುವಿರಂತ, ಇದೇನು ಭಾಳ ಸಲ ಬಂದಿಲ್ಲ, ಸೊ ಬಟ್ ಬರ್ಬೋದು ಅನ್ನೋವಂಥ ಸಾಧ್ಯತೆಯಿಂದ ಕೊಟ್ಟಿದ್ದೀನಿ, ನೋಡ್ಕೊಂಡು ಬಿಡಿ. ಈ ಥರ ಸೊ ಆದಾನಗಳು ಸ್ಥಿರವಾಗಿದ್ದಾಗ ಬದಲಾಗುವ ಆದಾನ ಮತ್ತು ಉತ್ಪನ್ನಗಳ ನಡುವಿನ ಸಂಬಂಧವನ್ನು ಬದಲಾಗುವ ಆದಾನಗಳ ಒಟ್ಟು ಉತ್ಪನ್ನ ಅಥವಾ ಒಟ್ಟು ಭೌತಿಕ ಉತ್ಪನ್ನ ಅಂತ ಕರಿತಾ ಇದ್ದೀವಿ. ಅಲ್ಪಾವಧಿ ಇದು ಬರ್ಬೋದು ಸ್ನೇಹಿತರೆ, ಹೊಸದಾಗಿದೆ ನೋಡ್ಕೊಳ್ಳಿ. ಅಲ್ಪಾವಧಿ ಉತ್ಪಾದನಾ ವಿಶ್ಲೇಷಣೆ ವಿವರಿಸುವ ನಿಯಮ ಅಂತ ಕೇಳಿದಾನ, ಬದಲಾಗುವ ಪರಿಣಾಮ ನಿಯಮ. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಡೇಟಾ ಕೊಟ್ಟಿದ್ದಾನೆ ಸ್ನೇಹಿತರೆ, ಆದಾನಗಳ ಶೇಕಡ 10% ಮತ್ತು ಹೆಚ್ಚಾದಾಗ, ಉತ್ಪನ್ನಗಳ ಶೇಕಡ 10ಕ್ಕಿಂತಲೂ ಹೆಚ್ಚಾದಾಗ ಅದು ಯಾವುದು ಏರಿಕೆ ಪ್ರತಿಫಲ. ಸೊ ಹೌದು, ಅಲ್ಲೇ ವರ್ಡ್ನಲ್ಲಿ ಕೊಟ್ಟಿದ್ದಾನೆ, 10ಕ್ಕಿಂತಲೂ ಅಧಿಕವಾಗಿದ್ದಾಗ ಅಂದರೆ ಅದು ಏರಿಕೆ ಪ್ರತಿಫಲ. ನೆಕ್ಸ್ಟ್ ಉದ್ಯಮ ಘಟಕದ ಬಿಂಬಕ ಅಂತ ಕೇಳಿದ್ದಾನೆ, ಇದನ್ನು ಕೂಡ ಹೊಸ ಪ್ರಶ್ನೆನೇ ಇದೆ, ಬರುವಂಥ ಸಾಧ್ಯತೆಗಳು ಇರುತ್ತೆ, ನೋಡ್ಕೊಳ್ಳಿ. ಅಲ್ಲಿ ಏನಂತಂದರೆ ಸೊ ಅಲ್ಲಿ ಬೇಡಿಕೆ ಇತ್ತು, ಇಲ್ಲಿ ಉತ್ಪಾದನಾ ಘಟಕದ ಬಿಂಬಕ ಇದೆ, ನೆನ್ಪಿಟ್ಕೊಳ್ಳಿ. ಸೊ ಒಟ್ಟು ಸ್ಥಿರ ವೆಚ್ಚ, ಇದನ್ನು ಕೂಡ ಭಾಳ ಸಲ ಪ್ರಿಪ್ರೇಟರಿ ಎಕ್ಸಾಮ್ಸ್ನಲ್ಲೆಲ್ಲ ನಾನು ಹಾಕಿದ್ದೀನಿ, ಸೊ ಸುಮಾರು ಜನ ಕೂಡ ಹಾಕಿದ್ದಾರೆ ಬೇರೆ ಬೇರೆ ಡಿಸ್ಟಿಕ್ನಲ್ಲಿ, ನೋಡ್ಕೊಳ್ಳಿ. ಸ್ಥಿರ ಉತ್ಪಾದನೆಗಳ ಮೇಲೆ ಮಾಡಲಾಗುವ ವೆಚ್ಚಗಳನ್ನು ಒಟ್ಟು ಸ್ಥಿರ ವೆಚ್ಚ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ. ಅಂದರೆ ಫಿಕ್ಸ್ ಇದ್ರ ಮೇಲೆ ನಾವು ಒಂದಿಷ್ಟು ಖರ್ಚು ಮಾಡಬೇಕಾಗತ್ತೆ ಅದು. ಸೊ ಫಾರ್ ಎಕ್ಸಾಂಪಲ್ ಲೇಬರ್, ಹೌದಾ, ವೇಜಸ್ ಅಂತ ಕರಿತಾ ಇದ್ದೀವಿ, ಕೂಲಿ ಅದು. ನೆಕ್ಸ್ಟ್ ಸರಾಸರಿ ಬದಲಾಗುವ ವೆಚ್ಚ, ಸಿಂಪಲ್ ಇದೆ, AVC = TVC / Q, ಸರಿನಾ. ಎಸ್, AR ನೋಡ್ರಿ, ಸೊ AR = TR / Q. ಸೀಮಾಂತ ಆದಾಯ ವ್ಯಾಖ್ಯಾನಿಸಿ, ಇದು ಬರ್ಬೋದು ಸ್ನೇಹಿತರೆ, ಇಂಥ ಕ್ವಶನ್ಸ್ ಕೇಳ್ತಾನೆ. ಸೊ ಉದ್ಯಮ ಘಟಕದ ಉತ್ಪನ್ನದಲ್ಲಿ ಒಂದು ಹೆಚ್ಚುವರಿ ಅಥವಾ ಬದಲಾವಣೆ ಅನ್ನುವಂಥದ್ದು ವರ್ಡ್ ಬಂದ್ರೂ ಸರಿಯಾಗುತ್ತೆ. ಸೊ ಘಟಕದ ಉದ್ಯಮ ಮಾರಾಟದಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳವನ್ನು ಸೀಮಾಂತ ಆದಾಯ ಅಂತ ಕರಿತಾ ಇದ್ದೀವಿ. ನಾವು ಬರೀ ಸೀಮಾಂತ ಅಂತ ಕೊಟ್ಟಿದ್ದೀನಿ, ಅಲ್ಲಿ ಆದಾಯ ಅನ್ನೋದು ವರ್ಡ್ ಹೋಗಿದೆ, ಬರ್ಕೊಂಡ್ಬಿಡಿ. ಪೂರೈಕೆ ಎಂದರೇನು, ಇದನ್ನು ಕೂಡ ಹೊಸದಾಗಿ ಸೇರ್ಪಡೆಗೊಂಡಿರುವಂಥ ಪ್ರಶ್ನೆ, ಹೌದಾ. ಭಾಳ ಸಲ ನಾನು ಕೇಳಿದ್ದೀನಿ, ಸೊ ಸುಮಾರು ಡಿಸ್ಟಿಕ್ದವರು ಕೇಳಿದ್ದಾರೆ, ನೋಡ್ಕೊಳ್ಳಿ ಸ್ನೇಹಿತರೆ. ಭಾಳ ಸಲ ಬಂದಿದೆ, ವರ್ಡಲ್ಲಿ ಕೊಟ್ಟಿದ್ದೆ ನಾನು. ಸಾಮಾನ್ಯ ಲಾಭನೂ ಕೂಡ ಬಂದಿದೆ, ನೋಡ್ಕೊಂಡ್ಬಿಡಿ. ಸೊ ಏನಿದೆ ಗೊತ್ತಾ, ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಇಲ್ಲಿ ಸೊ ಉದ್ಯಮ ಘಟಕಗಳು ಅಸ್ತಿತ್ವದಲ್ಲಿರುವಂಥ ವ್ಯವಹಾರದಲ್ಲಿ ಹಿಡಿದಿಟ್ಟುಕೊಳ್ಳುವ ಅಗತ್ಯವಾದಂಥ ಕನಿಷ್ಠ ಮಟ್ಟದ ಲಾಭ. ಸಾಮಾನ್ಯ ಲಾಭ ಅಂತಂದರೆ ಇದ್ರದಕ್ಕಿಂತಲೂ ಹೆಚ್ಚಿಗೆ, ನಾವು ಅಂದ್ಕೊಂಡಿಕ್ಕಿಂತಲೂ ಜಾಸ್ತಿ ಬರುವಂಥದ್ದು, ನೆನ್ಪಿಟ್ಕೊಳ್ಳಿ, ಹೌದಾ, ಅದನ್ನು ಅಸಾಮಾನ್ಯ ಲಾಭ ಅಂತ. ನೋಡಿ ಇಲ್ಲಿ ಈ ಹೊಸ ಪ್ರಶ್ನೆ ಸೇರ್ಪಡೆಗೊಂಡಿದೆ ನೋಡಿ. ತಂತ್ರಜ್ಞಾನ ಪ್ರಗತಿ ಉದ್ಯಮ ಘಟಕದ ಪೂರೈಕೆ ರೇಖೆ ಯಾವ ಕಡೆಗೆ ಪಲ್ಲಟಗೊಳ್ಳುತ್ತದೆ, ಹಾಗಾಗಿ ಅದು ಉತ್ತರ ಏನಾಗ್ತದೆ ಬಲಭಾಗಕ್ಕೆ. ಸೊ ಅದು ಕೆಳಗೆ ಬರಬೇಕಾಗಿತ್ತು, ಅಲ್ಲೇ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ, ಇರಲಿ. ಸೊ ಅದು ಯಾವುದು ಬಲಭಾಗಕ್ಕೆ ಅಂತ ಪಲ್ಲಟಗೊಳ್ಳುತ್ತೆ ಅಂತ ಬರಿಬೇಕು. ನೆಕ್ಸ್ಟ್ ಮಾರುಕಟ್ಟೆ ಸಮತೋಲನ ವ್ಯಾಖ್ಯಾನಿಸಿ, ಅಂದರೆ ಇಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಇರ್ತಾರೆ, ಅನುಭೋಗಿಗಳು ಗ್ರಾಹಕರು ಇರ್ತಾರೆ, ಸೊ ಅಂದರೆ ಉತ್ಪಾದನಕಾರರು ಇರ್ತಾರೆ, ಉದ್ಯಮ ಘಟಕಗಳು ಇರ್ತಾರೆ. ಇವರ ಒಂದು ಯೋಜನೆಗಳ ಮೂಲಕ ಹೊಂದಾಣಿಕೆ ಆಗುವಂಥ ಒಂದು ಸನ್ನಿವೇಶವನ್ನು ಸಮತೋಲನ ಅಂತ ಕರಿತಾ ಇದ್ದೀವಿ. ಸಮತೋಲನ ಬೆಲೆ ಅಂದ್ರೇನು, ಸೊ ಇದನ್ನು ಅದೇ ಥರ ಆಲ್ಮೋಸ್ಟ್ ಅಲ್ಲ ಅದ ನೋಡಿರಿ. ಯಾವ ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆ
ಮತ್ತು ಪೂರೈಕೆಗೆ ಸಮನಾಗಿರುತ್ತದೆ ಆ ಬೆಲೆಯನ್ನು ನಾವು ಸಮತೋಲನ ಬೆಲೆ ಅಂತ ಕರಿತಾ ಇದ್ದೀವಿ. ಇವು ಹೊಸ ಪ್ರಶ್ನೆ ನೋಡಿ ಸ್ನೇಹಿತರೆ, ಇಂಥ ಪ್ರಶ್ನೆಗಳು ಕೇಳ್ತಾನೆ. ಬೆಲೆ ಮಿತಿಗೆ ಉದಾಹರಣೆ ಕೊಡಿ ಅಂತ. ಅಕ್ಕಿ, ಗೋಧಿ, ಸಕ್ಕರೆ, ರವೆ, ಸೀಮೆಎಣ್ಣೆ ಇವೆಲ್ಲ ಇತ್ಯಾದಿ ಬರುತ್ತೆ. ಬೆಲೆ ಅಂತಸ್ತಿಗೆ 2 ಉದಾಹರಣೆಗಳು: ಕನಿಷ್ಠ ಬೆಂಬಲ ಬೆಲೆ MSP ಮತ್ತು ಕನಿಷ್ಠ ಕೂಲಿ ಕಾಯ್ದೆ. ಈ ಎರಡರದಾಗ ಒಂದು ಬರೀರಿ. ಈಗ ಯಾವ ಕಾಯ್ದೆ ಮೂಲಕ ಕಾರ್ಮಿಕರ ವೇತನ ನಿರ್ದಿಷ್ಟ ಆದಾಯಕ್ಕಿಂತ ಕಡಿಮೆಯಾಗುವುದಿಲ್ಲ ಎಂದು ಖಾತ್ರಿಪಡಿಸುತ್ತದೆ? ಅದೇ ಕನಿಷ್ಠ ಯಾವುದು ಕನಿಷ್ಠ ಕೂಲಿ ಕಾಯ್ದೆ. ಇದು 5ನೇ ಅಧ್ಯಾಯದಲ್ಲಿ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಆರ್ಥಿಕ ಏಜೆಂಟರು ನೋಡ್ರಿ, ಭಾಳ ಜನ ಇದ್ದಾರೆ. ಉದ್ಯಮ ಘಟಕಗಳು ಬರುತ್ತೆ, ಉತ್ಪಾದನಕಾರರು ಬರ್ತಾರೆ, ಅನುಭೋಗಿಗಳು ಬರ್ತಾರೆ, ಬ್ಯಾಂಕ್ಗಳು ಬರ್ತಾರೆ, ನಿಗಮಗಳು ಬರುತ್ತೆ, ನೆನ್ಪಿಟ್ಕೊಳ್ಳಿ. ಆಡಮ್ ಸ್ಮಿತ್ ರವರ ಕೃತಿ, ಹೌದಾ, ರಾಷ್ಟ್ರಗಳ ಸಂಪತ್ತು, ಹೌದಾ, ಮತ್ತು ಸ್ವರೂಪ ಮತ್ತು ಕಾರಣ ಒಂದು ಪರಿಶೀಲನೆ ಅಂತ. ನನ್ನ ಚಾನಲ್ ಹೆಸರು ಕೂಡ ಅದೇ ಇದೆ, ಹೌದಾ. ಸೊ ಎಕನಾಮಿಕ್ಸ್ ರವಿ 1776 ಅಂತ. ವೆಲ್ತ್ ಆಫ್ ನೇಷನ್ ಬದಲಿ ನಾನು ಎಕನಾಮಿಕ್ಸ್ ರವಿ ಅಂತ ಇಟ್ಕೊಂಡಿದ್ದೇನೆ ಅಷ್ಟೇ. ನೆಕ್ಸ್ಟ್, ಕೂಲಿ ದರ ಎಂದರೇನು ಅಂತ ನೋಡಿ. ಯಾವ ಬೆಲೆಗೆ ಶ್ರಮದ ಮಾರಾಟ ಮತ್ತು ಖರೀದಿ ಆಗುತ್ತದೆ ಅದನ್ನೇ ಕೂಲಿ ದರ ಅಂತ ಕರಿತಾ ಇದ್ದೀವಿ. ಸರಿ ಇದೆ. ರಫ್ತುಗಳ ಮಾರಾಟ ನೋಡಿ. ರಫ್ತು ಅಂದ್ರೆ ಏನು? ನಮ್ಮ ದೇಶದಿಂದ ಮತ್ತೊಂದು ದೇಶಕ್ಕೆ ಕಳಿಸುವಂಥದ್ದು, ಮಾರುವಂಥದ್ದು, ಸರಿನಾ? ಎಸ್. ಆಮದು ಅಂದರೆ ರಿಸೀವ್ ಮಾಡ್ಕೊಳ್ಳೋದು. ಒಂದು ದೇಶ ಜಗತ್ತಿನ ಇತರ ದೇಶಗಳಿಂದ ಸರಕುಗಳನ್ನು ಖರೀದಿಸುವುದನ್ನು ಆಮದು ಎಂದು ಕರಿತಾ ಇದ್ದೀವಿ, ಹೌದಾ. ಒನ್ ವರ್ಡ್ ಅದ, ಸಾಕಿಷ್ಟಿಷ್ಟೇ ರೀ. ಅಂತಿಮ ಸರಕುಗಳು ಏನೆಂದು ಅರ್ಥೈಸುವಿರಿ ಅಂತ ಎಂದರೆ ಏನು ಅಂತ ಕೇಳಿದ್ದಾನೆ ನೋಡಿ. ಅಂತಿಮ ಬಳಕೆಯ ಉದ್ದೇಶವನ್ನು ಒಳಗೊಂಡಿರುವಂಥ ಯಾವುದೇ ರೂಪಾಂತರ ಅಥವಾ ಉತ್ಪಾದನೆಯ ಇತರ ಹಂತಗಳನ್ನು ಹಾದು ಹೋಗದೆ ಇರುವಂಥ ಒಂದು ಸರಕನ್ನು ಅಂತಿಮ ಸರಕು ಅಂದರೆ ಅಂತಿಮ ಸರಕು. ನಾನು ಬೇರೆ ವಿಡಿಯೋನಲ್ಲಿ ಹೇಳಿದ್ದೀನಿ, ಮಿಲ್ಟನ್ ಒಂದು ಬಾಟಲೆಲ್ಲ ಕೊಟ್ಟು ಹೇಳಿದ್ದೀನಲ್ಲ, ಅದು ಆ ಥರ, ಸರಿನಾ? ಎಸ್. ಸವಕಳಿ ವೆಚ್ಚ ಎಂದರೇನು ಅಥವಾ ಸವಕಳಿ ಎಂದರೇನು ಅಂತ ನೋಡಿ ಸ್ನೇಹಿತರೆ. ಸೊ ಇವೆಲ್ಲ ಅಂದರೆ ಬಂಡವಾಳದ ನಿಯಮಿತ ಸವಕಲು ಅಥವಾ ಹರಕಲಿಗೆ ಅವಕಾಶ ಮಾಡಿಕೊಡುವುದಕ್ಕಾಗಿ ಒಟ್ಟು ಹೂಡಿಕೆಯಲ್ಲಿ ಮೌಲ್ಯದಿಂದ ಕಳೆಯುವಂಥ ವೆಚ್ಚವನ್ನು ಸವಕಳಿ ವೆಚ್ಚ ಅಂತ ಕರಿತಾ ಇದ್ದೀವಿ. VRNTR ಅಂತ ಕರಿತಾ ಇದ್ದೀವಿ, ಅದು ಎನ್ನುವಲಿ. ಯಾವುದು ನಿವ್ವಳ ಮೌಲ್ಯವರ್ಧನೆ ಹೇಗೆ ಪಡೆಯುವರಂತ. ಸೊ ಅದು ನಿಮ್ಗೆ ಸಿಂಪಲ್ ಇದೆ ಸ್ನೇಹಿತರೆ. ಒಟ್ಟು ಮೌಲ್ಯವರ್ಧನೆಯಲ್ಲಿ ಸವಕಳಿ ವೆಚ್ಚವನ್ನು ಕಳೆದ್ರೆ ನಿಮ್ಗೆ ಸಿಗುತ್ತೆ ಅಂತ ಅರ್ಥ, ಹೌದಾ. ಇದು ಚೂಸ್ ದಿ ಕರೆಕ್ಟ್ ಆನ್ಸರ್ನಲ್ಲಿ ಬರುತ್ತದೆ. ಸೊ ಅಲ್ಲಿ ಫಾರ್ಮುಲಾ ಪ್ರಕಾರ ನೀವು ಮಾಡಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್, ತಪಶೀಲ ಪಟ್ಟಿಯ ಅರ್ಥ ನೀಡಿ ಅಂತ ನೋಡಿ. ಇದು ಹೊಸ ಪ್ರಶ್ನೆ, ಇದು ಬರುವಂಥ ಸಾಧ್ಯತೆ ಇರುತ್ತೆ, ನೋಡ್ಕೊಳ್ಳೋಣ. ಒಂದು ಉದ್ಯಮ ಘಟಕದ ಮಾರಾಟದ ಉಳಿದ ಸಿದ್ಧ ಸರಕುಗಳು ಅಥವಾ ಅರೆಸಿದ್ಧ ಸರಕುಗಳು ಅಥವಾ ಒಂದು ವರ್ಷದಿಂದ ಮುಂದಿನ ವರ್ಷಕ್ಕೆ ನಿರ್ವಹಣೆ ಮಾಡುವ ಕಚ್ಚಾ ವಸ್ತುಗಳು, ಹೌದಾ. ಸೊ ವಸ್ತುಗಳನ್ನು ನಾವು ತಪಶೀಲ ಪಟ್ಟಿ ಅಂತ ಕರಿತಾ ಇದ್ದೀವಿ. ಒಟ್ಟು ದೇಶೀಯ ಉತ್ಪನ್ನ ಭಾಳ ಸಲ ರಿಪೀಟ್ ಆಗಿದೆ, ನೋಡ್ಕೊಳ್ಳಿ. ಒಂದು ನಿರ್ದಿಷ್ಟ ಅವಧಿ ಇರುತ್ತೆ, ನಿರ್ದಿಷ್ಟ ಕಾಲಘಟ್ಟದಲ್ಲಿ ನಾವು ಉತ್ಪಾದನೆ ಮಾಡಲ್ಪಟ್ಟಿರುವಂಥ ನಮ್ಮ ದೇಶದ ಒಳಗಡೆ ಇರುವಂಥ ಮೌಲ್ಯವನ್ನು ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತಾ ಇದ್ದೀವಿ. GNP ಎಟ್ ಮಾರ್ಕೆಟ್ ಪ್ರೈಸ್ ಅಂತ, ಹೌದಾ. ಸೊ ಅದು ಏನಂದರೆ ಮಾರುಕಟ್ಟೆ ಬೆಲೆಗಳೇ ಒಟ್ಟು ದೇಶೀಯ ಉತ್ಪನ್ನ ಅಂತೇಳಿ ನಾವು ಅದನ್ನು ಕರಿತೀವಿ. ಸೊ ನೆಕ್ಸ್ಟ್, ತೆರಿಗೆ ಥರ ಕೇಳಿದ್ದಾನೆ ಇಲ್ಲಿ. ತೆರಿಗೆ ಥರ ಒಂದು ಇದಕ್ಕೆ ಸ್ವಲ್ಪ ಉದಾಹರಣೆ ಕೊಡಿ ಅಂತ. ದಂಡಗಳು, ಪಾವತಿಗಳು, ಶುಲ್ಕಗಳು ಇವೆಲ್ಲ ಬರುತ್ತೆ, ಅದರಲ್ಲಿ ದಂಡಗಳು ನೆನ್ಪಿಟ್ಕೊಳ್ಳಿ. ಸೊ ವೈಯಕ್ತಿಕ ವೆಚ್ಚ ಮಾಡಬಹುದಾದಂಥ ಆದಾಯ ಹೇಗೆ ಪಡೀತೀರಿ ನೋಡಿರಿ. ವೈಯಕ್ತಿಕ ವರಮಾನದಲ್ಲಿ ಜನರು ಪಾವತಿಸಿದ ವೈಯಕ್ತಿಕ ತೆರಿಗೆಯನ್ನು ಕಳಿಬೇಕಾಗುತ್ತೆ. ಸೊ ಆವಾಗ ತೆರಿಗೆ ಥರ ಪಾವತಿಗಳನ್ನು ಕಳೆಯುವ ಮೂಲಕ ವೈಯಕ್ತಿಕ ವೆಚ್ಚ ಮಾಡಬಹುದಾದಂಥ ಆದಾಯವನ್ನು ಪಡೆಯುತ್ತೇವೆ. GDP ಡಿಫಾಲ್ಟರ್ ಕೇಳಿದಾನೆ ನೋಡ್ರಿ. ಅನಪ್ರಸರಣಕ ಅಂದರೆ ನೈಜ GDP ಮತ್ತು ನಾಮಮಾತ್ರ GDP ಅನುಪಾತಗಳನ್ನು. ಸೊ ಇದ್ರ ಮೇಲೆ 2 ಅಂಕಕ್ಕೆ ಪ್ರಶ್ನೆಯನ್ನು ಕೂಡ ಕೊಟ್ಟಿದ್ದಾನೆ. ಸೊ 330 ಮತ್ತು 300 ಅಂತೇಳಿ ಕೊಟ್ಟಿದ್ದೀನಲ್ಲ, ಅದು ನಾನು ಮೊನ್ನೆ ತಾನೇ ತೊಗೊಂಡಿದ್ದಾಗ 400 ಮತ್ತು 440 ಅಂತ ಕೊಟ್ಟಿದ್ದೆ ಸ್ನೇಹಿತರೆ, ನೋಡಿ, ಹೌದಾ. CPI, ಸೊ ಇದೊಂದು ಬಂದಿಲ್ಲ, ಬಟ್ ಬರ್ಬೋದು, ನೋಡ್ಕೊಳ್ಳಿ. CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್, ವಸ್ತು ವಿನಿಮಯ ಪದ್ಧತಿ. ಸೊ ಇದೂ ಕೂಡ ಬರುವಂಥ ಸಾಧ್ಯತೆಗಳು ಇರುತ್ತೆ. ಸೊ ನೋಡ್ಕೊಳ್ಳಿ, ಅಂದರೆ ಹಣವಿಲ್ಲದೆ ವಿನಿಮಯ ಮಾಧ್ಯಮವಾಗಿ ಕೆಲಸ ಮಾಡುವಂಥ ಒಂದು ಆರ್ಥಿಕ ಚಟುವಟಿಕೆಗಳನ್ನು ವಿನಿಮಯ ಮಾಡುವಂಥ ಒಂದು ವಸ್ತುವನ್ನು ನಾವು ಇವತ್ತು ಸಾಟಿ ವಿನಿಮಯ ಪದ್ಧತಿ, ವಸ್ತು ವಿನಿಮಯ ಪದ್ಧತಿ ಅಂತ ಕರಿತಾ ಇದ್ದೀವಿ. ಹಣದ ಅರ್ಥ ಅಂತ. ಸೊ ಅರ್ಥ ಸಾಮಾನ್ಯವಾಗಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಸ್ನೇಹಿತರೆ, ನೋಡಿರ್ತೀರಿ. ವ್ಯವಹಾರಗಳನ್ನು ಸುಗಮವಾಗಿಸಲು ಎರಡೂ ಕಡೆ ಒಪ್ಪಿಕೊಳ್ಳುವಂಥವ್ರು, ಅಂದರೆ ನಿಮ್ಮ ಕಡೆ ನಮ್ಮ ಕಡೆ, ಸೊ ನಾವು ಇಬ್ಬರೂ ಕೂಡ ಒಪ್ಕೊಂಡ ಅಂತ ಒಂದು ಮಧ್ಯವರ್ತಿತ ವಸ್ತುವನ್ನು ಹಣ ಅಂತ ಕರಿತಾ ಇದ್ದೀವಿ ಇವತ್ತು. ಇದಕ್ಕೆ ಡಿಜಿಟಲ್, ಇದಕ್ಕೆ ವಿದ್ಯುನ್ಮಾನ ಹಣ ಯಾವುದು ಅಂದರೆ ಈಗ ATM ಅವೆಲ್ಲ ಅವಲ್ರಿ, ವ್ಯಾಲೆಟ್ ಅಂಥವೆಲ್ಲ ಬರುತ್ತೆ, ಅವುಗಳ ಎಕ್ಸಾಂಪಲ್ಸ್. ಭಾರತ ಹಣಕಾಸು ಪ್ರಾಧಿಕಾರ ನಿರ್ವಹಿಸುವಂಥ ಬ್ಯಾಂಕ್ ಅಂದರೆ RBI, ನೆನ್ಪಿಟ್ಕೊಳ್ಳಿ. ಬ್ಯಾಂಕು ದರ ಅಂದರೆ ಏನು, ಇದು ಭಾಳ ಇಂಪಾರ್ಟೆಂಟ್, ನೋಡ್ಕೊಳ್ಳಿ ಸ್ನೇಹಿತರೆ. RBI ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಮೇಲೆ ವಿಧಿಸಲಾಗುವಂಥ ಬಡ್ಡಿ ದರವನ್ನು ಬ್ಯಾಂಕು ದರ, ನೆನ್ಪಿಟ್ಕೊಳ್ಳಿ. ಅಂದರೆ ಕೇಂದ್ರ ಬ್ಯಾಂಕ್ ಏನು ಮಾಡ್ತದೆ, ಇದು ಡಿಸೈಡ್ ಮಾಡ್ತದೆ ವಾಣಿಜ್ಯ ಬ್ಯಾಂಕ್ಗಳಿಗೆ. ಹಣದ ಚಲಾವಣೆ ವೇಗ ಅಂತ, ವೆಲಾಸಿಟಿ ಅಂತ ಕರಿತಾ ಇದ್ದೀವಿ, ಮನಿ ಆಫ್ ವೆಲಾಸಿಟಿ. ಸೊ ಹಣದ ನಿರ್ದಿಷ್ಟ ಸಮಯದಲ್ಲಿ ಹಣದ ಒಂದು ಘಟಕವು ಎಷ್ಟು ಬಾರಿ ಕೈಗಳನ್ನು ಬದಲಾಯಿಸುತ್ತದೆ ಎನ್ನುವುದನ್ನು ಹಣದ ಚಲಾವಣೆ ಅಂದರೆ ನಿಮ್ಮ ಕೈಯಿಂದ ನನ್ನ ಕೈಯಿಂದ ಮತ್ತೊಂದು ಕೈಯಿಂದ ಎಷ್ಟು ಕೈಗಳಿಗೆ ಒಂದು ಹಣವನ್ನು ಚಲಾವಣೆ ಆಗಿದೆ ಅನ್ನುವಂಥದ್ದು.
ನೆಕ್ಸ್ಟ್ ಅಧಿಕ ಬಡ್ಡಿ ದರದಲ್ಲಿ ಹಣದ ಬೇಡಿಕೆ ಮೇಲಿನ ಪರಿಣಾಮ ಏನು? ಸೊ ಅದು ಏನಾಗ್ತದೆ, ಬೇಡಿಕೆ ಪರಿಣಾಮ ಕಡಿಮೆ ಆಗ್ತದೆ, ನೆನ್ಪಿಟ್ಕೊಳ್ಳಿ. ಹೌದಾ? ವಾಯ್ದೆ ಠೇವಣಿ, ವಾಯ್ದೆ ಅಂದರೆ ಫಿಕ್ಸ್ ಡಿಪಾಸಿಟ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಪರಿಪಕ್ವತೆಗೆ ನಿಶ್ಚಿತ ಕಾಲಾವಧಿಯನ್ನು ಹೊಂದಿರುವಂಥ ಠೇವಣಿಗಳನ್ನು ನಾವು ಇವತ್ತು ಏನಂತ ಕರಿತಾ ಇದ್ದೀವಿ, ವಾಯ್ದೆ ಠೇವಣಿ. ಮನಿ ಆ್ಯಂಡ್ ಬ್ಯಾಂಕಿಂಗ್ದಾಗ ಬರ್ತಾವೆ ಇವೆಲ್ಲ. ನೆಕ್ಸ್ಟ್ ಫಿಯೆಟ್ ಮನಿ ಅಂತಂದರೆ ಇದನ್ನು ಹೇಳಿದ್ದೀನಿ ಭಾಳ ಸಲ. ಅಂದರೆ ಇದಕ್ಕೆ ಆಂತರಿಕ ಮೌಲ್ಯ ಏನಾಗಿರ್ತದೆ ನೋಡಿ, ಬೆಳ್ಳಿ ಮತ್ತು ಬಂಗಾರದ ನಾಣ್ಯಗಳಂತೆ ಆಂತರಿಕ ಮೌಲ್ಯವನ್ನು ಒಳಗೊಳ್ಳದ ಸೊ ಶಾಸನಬದ್ಧದಂಥ ಕರೆನ್ಸಿ ನೋಟುಗಳನ್ನು ನಾವು ನಾಣ್ಯಗಳನ್ನು ಫಿಯೆಟ್ ಮನಿ ಅಂತ. ಅಂದರೆ ₹2 ₹1 ಕಾಯಿನ್ಸ್ ಅವಲ್ಲ, ಅವುಗಳಿಗೆ ಆಂತರಿಕ ಮೌಲ್ಯ ಇರುವುದಿಲ್ಲ, ಬಟ್ ಸರ್ಕಾರದಿಂದ ಮಾನ್ಯತೆ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಅಧಿಕ ಹಣದ ಒಂದು ಬೇಡಿಕೆ ಅಥವಾ ಅಧಿಕ ಶಕ್ತಿ ಹಣ ಅಂತಂದರೆ ಏನು ಅಂತ ಕೇಳ್ತಾ ಇದ್ದಾನೆ. ಅದರ ಅರ್ಥ ಅಂದರೆ ಇಲ್ಲಿ ನೋಡಿ ಸ್ನೇಹಿತರೆ, ಇದು ಸ್ವಲ್ಪ ನೀವು ನೋಡಬೇಕಾಗತ್ತೆ, ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆ, ಬರ್ಬೋದು ನಮ್ಮ ಎಕ್ಸಾಮಿಗೆ, ಆ್ಯನ್ಯುವಲ್ ಎಕ್ಸಾಮಿಗೆ. ಸ್ವಲ್ಪ ದೊಡ್ಡದು ಮಾಡ್ಕೊಳ್ತೀನಿ, ಲೆಟರ್ಸ್ ಮತ್ತೆ ಕಾಣೋದಿಲ್ಲ. ಕೇಂದ್ರ ಬ್ಯಾಂಕು ಚಲಾವಣೆಗೆ ತರುವ ಕರೆನ್ಸಿಯನ್ನು ಸಾರ್ವಜನಿಕ ಮತ್ತು ವಾಣಿಜ್ಯ ಬ್ಯಾಂಕುಗಳು ಹೊಂದಿದ್ದು, ಈ ಹಣ ಸಾಲ ನಿರ್ಮಾಣದ ಆಧಾರವಾಗಿ ನಿರ್ವಹಿಸುವುದರಿಂದ ಇದನ್ನು ಹಣದ ತಳಹದಿ ಅಥವಾ ಅಧಿಕ ಶಕ್ತಿ ಹಣ ಎಂದು ಕರೆಯುತ್ತೇವೆ. ಇದು ಮೀಸಲು ಹಣ ಅಂತಲೂ ಕೂಡ ಕರಿತಾ ಇದೀವಿ. ಇದು ಕ್ಯಾಶ್ ರಿಸರ್ವ್ ರೇಷೋ ಟೈಪ್ನಲ್ಲಿ ಇದು ಬರುವಂಥದ್ದು. ಮತ್ತು ಸೀಮಾಂತ ಇದು ನೋಡಿರಿ, MSP ಆ್ಯಕ್ಚುಲಿ MPC 2 ಅಂಕಕ್ಕಿತ್ತು ಸ್ನೇಹಿತರೆ, 1 ಅಂಕಕ್ಕೆ ಕನ್ವರ್ಟ್ ಮಾಡಿದ್ದಾನೆ, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಇದು 1 ಅಂಕಕ್ಕಿದೆಯಲ್ಲ, MPC ∆C/∆y ಅಂತ ಬರೀರಿ ಸಾಕು. ∆C ಬರೀಲಿ ಅಂದ್ರೂ ನಡೀತದೆ. ಅವುಗಳನ್ನು ಎಕ್ಸ್ಪೆಂಡ್ ನಾ ಕೊಟ್ಟಿದ್ದೀನಿ, ಬಟ್ ಎಕ್ಸ್ಪೆಂಡ್ ಮಾಡಬೇಡಿ, ಯಾಕಂದರೆ 2 ಅಂಕಕ್ಕದ ಇದೆ ಆ್ಯಕ್ಚುಲಿ ನೋಡಿ. ಸೊ ಇದು ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ, ಭಾಳ ಡಿಸ್ಟ್ರಿಕ್ದವ್ರು ಹಾಕಿದ್ದಾರೆ, ನಾನು ಕೂಡ ಮನೆ ಪ್ರಿಪೇರೇಟರಿ ಒಳಗೆ ಕೊಟ್ಟಿದ್ದೀನಿ. ಸೊ MPC =0 ಅಂದರೆ ಇದನ್ನು ಏನೆಂದು ಅರ್ಥೈಸುವಿರಿ ಅಂತ ಕೇಳಿದ್ದಾನೆ. ನೋಡಿ ಸ್ನೇಹಿತರೆ, ಸಿಂಪಲ್ ಇದೆ. ಸೊ ಅನುಭೋಗಿಯು ಆದಾಯ ಬದಲಾದರೂ ಅನುಭೋಗವನ್ನು ಬದಲಾಯಿಸದೇ ಇರುವ ಒಂದು ಸನ್ನಿವೇಶ ಅಂತ. ಅಂದರೆ ಅನುಭೋಗಿ ತನ್ನ ಆದಾಯ ಏನಾಗಿದೆ, ಬದಲಾಗಿದೆ. ಹೌದಾ? ಮೊದಲು 10,000 ಇದ್ದಿದ್ದು ಒಮ್ಮೆ 15,000 ಆಗಿದೆ, ಆದರೆ ಅನುಭವದ ಪ್ರಮಾಣ ಬದಲಾವಣೆ ಮಾಡ್ತಾ ಇಲ್ಲ ಅಂತ ಅರ್ಥ. ನೆಕ್ಸ್ಟ್ ಸಮಗ್ರ ಬೇಡಿಕೆ ಮೇಲೆ ಪ್ರಭಾವ ಬೀರುವಂಥ 2 ಅಂಶಗಳದಾವ. ಒಂದು ಸರ್ಕಾರದ ಟ್ಯಾಕ್ಸ್ಗಳು ಬರುತ್ತೆ, ತೆರಿಗೆಗಳು ಬರ್ತದೆ, ಸರ್ಕಾರದ ವೆಚ್ಚ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪೂರ್ಣ ಉದ್ಯೋಗ ಮಟ್ಟ ಆದಾಯ ಅರ್ಥವನ್ನು ಕೊಡಿ ಅಂತ. ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಎಲ್ಲ ಉತ್ಪಾದನಾಂಗಗಳ ಸಂಪೂರ್ಣ ಬಳಕೆಯಾದ ಮಟ್ಟದಲ್ಲಿನ ಆದಾಯವನ್ನು ಪೂರ್ಣ ಉದ್ಯೋಗ ಮಟ್ಟ ಎಂದು ಕರಿತಾ ಇದ್ದೀವಿ. ನೋಡ್ರಿ, ಆದಾಯದ ಮಟ್ಟ ಅಂತ ಕರಿತಾ ಇದ್ದೀವಿ. ಕೊರತೆ ಬೇಡಿಕೆ ಅಂದರೆ ಏನಂತ ಕೇಳಿದ್ದಾನೆ. ಸಮತೋಲನ ಮಟ್ಟ ಉತ್ಪನ್ನ ಪೂರ್ಣ ಉದ್ಯೋಗ ಮಟ್ಟಕ್ಕಿಂತ ಕಡಿಮೆಯಾದರೆ ಬೇಡಿಕೆ ಕಡಿಮೆ ಇರುವ ಸನ್ನಿವೇಶವನ್ನು ಕೊರತೆ ಬೇಡಿಕೆ ಅಂತ ಕರಿತಾ ಇದ್ದೀವಿ. ಮುಂಗಡ ಪತ್ರದ ಬಗ್ಗೆ ಕೇಳಿದ್ದಾನೆ ಸ್ನೇಹಿತರೆ ನೋಡಿ. ಸೊ ಮುಂಗಡ ಪತ್ರದಲ್ಲಿ ಆವಕ ಮತ್ತು ಜಾವಕ ಇರ್ತಾವೆ, ಆಯ ಮತ್ತು ವ್ಯಯ. ಸೊ ಅದರದ್ದು ಏನಾಗಿರ್ತದೆ, ಒಂದು ಪಟ್ಟಿ ಇರ್ತದೆ. ಅದು ನಮ್ಮ ಸಂವಿಧಾನದ 112 ಅನುಚ್ಛೇದನ ಪ್ರಕಾರ ಒಂದು ಏನಾಗಿರ್ತದೆ, ಇದು ಒಂದು ಮುಂಗಡ ಪತ್ರನ ಬಜೆಟನ್ನು ಸಂಸತ್ನಲ್ಲಿ ಮಂಡಿಸುವಂಥದ್ದು. ಬಟ್ಟೆ ಮತ್ತು ಕಾರು, ಆಹಾರ ಪದಾರ್ಥಗಳು ಯಾವ ಒಂದು ಇದಕ್ಕೆ ಸಂಬಂಧಪಡ್ತದೆ ಅಂದರೆ ಖಾಸಗಿ ಸರಕುಗಳಿಗೆ, ನೆನಪಿಟ್ಕೊಳ್ಳಿ. ಸಾರ್ವಜನಿಕ ಉತ್ಪಾದನೆ ಅರ್ಥ ಅಂತಂದರೆ, ಸೊ ಇಲ್ಲಿ ಸರ್ಕಾರ ನೇರವಾಗಿ ಏನು ಮಾಡ್ತಾ ಇದೆ, ಸರಕುಗಳನ್ನು ನೇರವಾಗಿ ಸರ್ಕಾರದಿಂದ ಉತ್ಪಾದಿಸಲ್ಪಡುವುದನ್ನು ಸಾರ್ವಜನಿಕ ಉತ್ಪಾದನೆ ಅಂತ ಕರಿತಾ ಇದೀವಿ. ಕಂದಾಯ ಸ್ವೀಕೃತಿಗಳಿಗೆ ಉದಾಹರಣೆ ಕೊಡಿ ಅಂತ. ಒಂದು ಉದಾಹರಣೆ ಅಂದರೆ ವೈಯಕ್ತಿಕ ವರಮಾನ ಇದೆ, ಕಾರ್ಪೊರೇಷನ್ ತೆರಿಗೆ ಇದೆ, ಸಾಲದ ಮೇಲಿನ ಬಡ್ಡಿ ಪಾವತಿಗಳು ಇದೆ, ಸ್ವೀಕೃತಿಗಳು ಇದೆ, ಹೌದಾ, ಲಾಭಾಂಶ ಇವೆಲ್ಲ ಬರುತ್ತೆ. ನೆಕ್ಸ್ಟ್ ಪುರೋಗಾಮಿ, ಭಾಳ ಸಲ ಇದು ಬಂದಿದೆ ಸ್ನೇಹಿತರೆ, ಈ ಸಲನೂ ಬರುವಂಥ ಸಾಧ್ಯತೆ ಇದೆ, ನೋಡ್ಕೊಳ್ಳಿ. ಅಧಿಕ ಆದಾಯದ ಮೇಲೆ ಅಧಿಕ ತೆರಿಗೆ ವಿಧಿಸುವ ತೆರಿಗೆಯನ್ನು ಪುರೋಗಾಮಿ ತೆರಿಗೆ ಅಂತ ಕರಿತಾ ಇದೀವಿ. ಇದು ಚೂಸ್ ದಿ ಕರೆಕ್ಟ್ ಆನ್ಸರ್ನಲ್ಲಿ ಇದೆ, ನೆನಪಿಟ್ಕೊಳ್ಳಿ, 2 ಕಡೆ ಕೇಳ್ಬೋದು. ಸೊ ಬಂಡವಾಳ ವೆಚ್ಚಕ್ಕೆ ಒಂದು ಉದಾಹರಣೆ ಕೊಡಿ. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನೀಡುವ ಸಾಲ ಮತ್ತು ಮುಂಗಡಗಳು ಇತ್ಯಾದಿ. ನೋಡಿರಿ, ಅಂದರೆ ಸೊ ಬಂಡವಾಳ ವೆಚ್ಚಕ್ಕೆ ಉದಾಹರಣೆ ಅಂದರೆ ನಾವು ಏನು ಮಾಡ್ತಾ ಇದ್ದೀವಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಒಂದಿಷ್ಟು ಅನುದಾನ ಕೊಡ್ತಾ ಇದೆ, ಒಂದಿಷ್ಟು ಏನು ಮಾಡ್ತಾ ಇದೆ, ಸಾಲಗಳು ಕೊಡ್ತಾ ಇದೆ, ಒಂದಿಷ್ಟು ಇದನ್ನು ಕೊಡ್ತಾ ಇದೆ ಅನ್ನುವಂಥದ್ದು, ಅದ್ರ ಮೇಲೆ ಮಾಡುವಂಥ ಒಂದು ಉದಾಹರಣೆ. ಪ್ರಾಥಮಿಕ ಕೊರತೆ ಎಂದರೇನಂತ ನೋಡಿ. ಪ್ರಾಥಮಿಕ ಕೊರತೆ ಅಂತಂದರೆ ಇಲ್ಲಿ ಸೊ ಕೊರತೆಯಲ್ಲಿ ನೋಡಿರಿ, ಕೋಶಿ ಕೊರತೆ ಅಂತ ಏನಿದೆಯಲ್ಲ, ಆ ಕೊರತೆಯಲ್ಲಿ ಬಡ್ಡಿ ಪಾವತಿಗಳನ್ನು ಕಳೆದಾಗ ಸೊ ಉಳಿಯುವಂಥ ಪ್ರಾಥಮಿಕ ಕೊರತೆಯನ್ನು ಕರಿತಾ ಇದ್ದೀವಿ. ವಿವೇಚನಾಯುಕ್ತ ಕೋಶೀಯ ನೀತಿ ಏನೆಂದು ಅರ್ಥೈಸುತ್ತದೆ ನೋಡಿ. ಇದ್ರೊಳಗೆ ಏನಾಗ್ತಾ ಇದೆ ಅಂದರೆ ಸ್ವಯಂಚಾಲಿತ ಸ್ಥಿರೀಕರಣದ ಲಕ್ಷಣಗಳಿಂದ ಪ್ರತ್ಯೇಕಿಸಲು ಉದ್ದೇಶಪೂರ್ವಕವಾಗಿ ಕೈಗೊಳ್ಳುವಂಥ ಸ್ಥಿರೀಕರಣದ ಕ್ರಿಯೆಯನ್ನು ವಿವೇಚನಾಯುಕ್ತ ಅಥವಾ ಕೋಶೀಯ ನೀತಿ ಅಂತ ಕರಿತಾ ಇದ್ದೀವಿ. ಇದೂ ಕೂಡ ಬರ್ಬೋದು, ನೆನ್ಪಿಟ್ಕೊಳ್ಳಿ. ಒಂದು ಫಾರ್ಮ್ ಇದು ಇದೆ, ಆ್ಯಕ್ಟ್ ಇದೆ. ಸೊ FRBMA ಅಂತ, ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಇದೆ. ಸೊ ಕೋಶೀಯ ಹೊಣೆಗಾರಿಕೆ ಮತ್ತು ಮುಂಗಡ ಪತ್ರದ ನಿರ್ವಹಣೆ ಕಾಯ್ದೆ 2003 ಇದೆ. GST, ಹೌದಾ, ಸರಕು ಮತ್ತು ಸೇವೆಗಳ ತೆರಿಗೆ ಇದೆ, ನೆನ್ಪಿಟ್ಕೊಳ್ಳಿ. ಮತ್ತು ಮುಕ್ತ ಮಾರುಕಟ್ಟೆ ಅಥವಾ ಮುಕ್ತ ಆರ್ಥಿಕತೆ ಎಂದರೇನು ಅಂತ ಕೇಳಿದ್ದಿಂದ ನೋಡ್ಕೊಳ್ಳಿ. ಸೊ ಇದರ ಮೀನಿಂಗ ಇಲ್ಲಿದೆ ನೋಡಿ. ಒಂದು ರಾಷ್ಟ್ರವು ವಿವಿಧ ಮಾರ್ಗಗಳಿಂದ ಇತರ ರಾಷ್ಟ್ರಗಳಿಗೆ ಜೊತೆಗೆ ವ್ಯವಹರಿಸುವುದನ್ನು ಮುಕ್ತ ಆರ್ಥಿಕತೆ ಅಂತ ಕರಿತಾ ಇದ್ದೀವಿ. ಕರೆಕ್ಟಾ? ಎಸ್.
ನೆಕ್ಸ್ಟ್ ನೋಡಿರಿ, ವಿದೇಶಿ ವಿನಿಮಯ ದರ ಎಂದರೇನು? ಸೊ ಒಂದು ಕರೆನ್ಸಿ ರೂಪದಲ್ಲಿ ಇನ್ನೊಂದು ಕರೆನ್ಸಿಯ ಬೆಲೆಯನ್ನು ವಿದೇಶಿ ವಿನಿಮಯ ಅಥವಾ ದರ, ಸರಳವಾಗಿ ವಿನಿಮಯ ದರ ಎಂದು ಕರಿತಾ ಇದ್ದೀವಿ. ಸಂದೇಹ ಬಾಕಿಯಲ್ಲಿ ನಿವ್ವಳ ಅಗೋಚರಗಳನ್ನು ಏನೆಂದು ಅರ್ಥೈಸುವಿರಿ? ನೋಡಿ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ವರ್ಷದ ಅಗೋಚರ ರಫ್ತು ಮೌಲ್ಯ ಮತ್ತು ಆಮದುಗಳ ಮೌಲ್ಯ ನಡುವಿನ ಅಂತರವನ್ನು ನಿವ್ವಳ ಅಗೋಚರ ಎಂದು ಕರಿತಾ ಇದ್ದೀವಿ. ನೆಕ್ಸ್ಟ್ ನೋಡಿ, ಸ್ಥಿರ ವಿನಿಮಯ ದರ ಏನೆಂದು ಅರ್ಥೈಸುವಿರಿ? ಸರ್ಕಾರ ಒಂದು ನಿರ್ದಿಷ್ಟ ಮಟ್ಟದಲ್ಲಿ ವಿನಿಮಯ ದರ ನಿಗದಿಪಡಿಸುವುದನ್ನು ಸ್ಥಿರ ವಿನಿಮಯ ದರ ಎನ್ನುತ್ತೇವೆ. ಮತ್ತು ಸ್ವದೇಶಿ ಹಣದ ಮೌಲ್ಯ ಏರಿಕೆ, ಇದು ಭಾಳ ಸಲ ಬಂದಿಲ್ಲ, ಹೊಸದಾಗಿದೆ, ಬರ್ಬೋದು ಅಂತೂ ನಾ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಬದಲಾಗುವ ವಿನಿಮಯ ದರದ ಪದ್ಧತಿ ಇರುವ ರಾಷ್ಟ್ರದಲ್ಲಿ ಸ್ವದೇಶಿ ಹಣದ ಬೆಲೆಯ ವಿದೇಶಿ ಹಣದ ಎದುರು ಏರಿಕೆಯಾದಾಗ ಅದನ್ನು ಸ್ವದೇಶಿ ಹಣದ ಮೌಲ್ಯ ಏರಿಕೆ ಅಂದರೆ ಅಪ್ರಿಷಿಯೇಷನ್ ಆಗಿರ್ತದೆ ನಮ್ಮ ಹಣದ ಬಗ್ಗೆ. ನೆಕ್ಸ್ಟ್ ನೋಡಿ, ಅಪಮೌಲ್ಯೀಕರಣ ಅಂತ ನೋಡಿ, ಸ್ಥಿರ ವಿನಿಮಯ ದರದಲ್ಲಿ ಸರ್ಕಾರವು ಕೆಲವು ಕಾರ್ಯಾಚರಣೆಗಳಿಂದ ವಿನಿಮಯ ದರ ಹೆಚ್ಚಾಗುವುದನ್ನು ಸ್ವದೇಶಿ ಹಣದ ಮೌಲ್ಯ ಕಡಿಮೆ ಮಾಡುವ ಮೂಲಕ ಅಪಮೌಲ್ಯಗೊಳಿಸುತ್ತಾರೆ. ಅದನ್ನೇ ಅಪಮೌಲ್ಯ ಅಂತ ಕರಿತಾ ಇದ್ದೀವಿ. ಹಣದ ಮರುಮೌಲ್ಯ ನಿಗದಿ ಅರ್ಥ ಅಂತ, ಇದನ್ನು ಕೂಡ ಹೊಸದಾಗಿ ಸೇರ್ಪಡೆಗೊಂಡಿರುವಂಥ ಪ್ರಶ್ನೆ. ನೋಡಿ ಸ್ನೇಹಿತರೆ, ಸ್ಥಿರ ವಿನಿಮಯ ದರ ಪದ್ಧತಿಯಲ್ಲಿ ಸರ್ಕಾರವು ವಿನಿಮಯ ದರವನ್ನು ಕಡಿತಗೊಳಿಸುವುದನ್ನು ಇದನ್ನೇನು ಕರಿತಾ ಇದ್ದೀವಿ? ಸ್ವದೇಶಿ ಹಣದ ಮೌಲ್ಯ ಹೆಚ್ಚಿಸುವ ಮೂಲಕ ಮರುಮೌಲ್ಯ ನಿಗದಿ ಅಂತ ಕರಿತಾ ಇದ್ದೀವಿ. ಹೌದಾ? ಇಷ್ಟು ಸರಿನಾ? ಇಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಕೊಡಬೇಕು ಅಂದ್ಕೊಂಡಿದ್ದೆ. ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ, ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು, ತುಂಬ ಹೃದಯದ ಧನ್ಯವಾದಗಳು.